ಇವತ್ತಿಂದ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಈ ಚಾಪ್ಟರ್ ಅಲ್ಲಿ ನಾವು DNA ಬಗ್ಗೆ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ನ್ಯೂಕ್ಲಿಕ್ ಆಸಿಡ್ ಅಂದ್ರೆ ಏನು ಅಂತ ಆಲ್ರೆಡಿ ನೀವು ಇವಾಗ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡಿರ್ತೀರಾ. ಯಾವ ರೀತಿಯಾಗಿ ಪ್ರೋಟೀನ್ಸ್ ಅಮೈನೋ ಆಸಿಡ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ, ಅದೇ ರೀತಿಯಾಗಿ ನ್ಯೂಕ್ಲಿಕ್ ಆಸಿಡ್ಸ್ ನ್ಯೂಕ್ಲಿಯೋಟೈಡ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ನ್ಯೂಕ್ಲಿಕ್ ಆಸಿಡ್ದು ಮೇನ್ ಫಂಕ್ಷನ್ ಏನು ಅಂತ ನೋಡೋದಾದ್ರೆ ಇದು ಜೆನೆಟಿಕ್ ಇನ್ಫಾರ್ಮೇಶನ್ ನ ಕ್ಯಾರಿ ಮಾಡುತ್ತೆ. ನ್ಯೂಕ್ಲಿಕ್ ಆಸಿಡ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು DNA ಹಾಗೆ ಇನ್ನೊಂದು RNA. DNA ಅಂದ್ರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್, ಹಾಗೆ RNA ಅಂದ್ರೆ ರೈಬೋ ನ್ಯೂಕ್ಲಿಕ್ ಆಸಿಡ್. DNA ಮೋಸ್ಟ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್ಸ್ ಗಳಲ್ಲಿ ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೆ. RNA ಕೆಲವೊಂದು ವೈರಸ್ಗಳಲ್ಲಿ ಮಾತ್ರ ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೆ. ಅಂದ್ರೆ RNA ಎಲ್ಲಾ ವೈರಸ್ಗಳಲ್ಲೂ ಕೂಡ ಜೆನೆಟಿಕ್ ಮೆಟೀರಿಯಲ್ ಆಗಿರಲ್ಲ. ಕೆಲವೊಂದು ವೈರಸ್ಗಳಲ್ಲಿ ಮಾತ್ರ ಆಸ್ ಅ ಜೆನೆಟಿಕ್ ಮೆಟೀರಿಯಲ್ ಆಗಿ RNA ಪ್ರೆಸೆಂಟ್ ಇರುತ್ತೆ. ಹಾಗೆ RNA ಮೆಸೆಂಜರ್ ನ ರೀತಿ, ಕ್ಯಾಟಲಿಸ್ಟ್ ನ ರೀತಿ, ಅಡಾಪ್ಟರ್ ನ ರೀತಿ ಕೂಡ ಆಕ್ಟ್ ಮಾಡುತ್ತೆ. DNA ಹಾಗೆ RNA ಮಧ್ಯ ಇರೋ ಮೇನ್ ಡಿಫ್ರೆನ್ಸ್ ಅಂದ್ರೆ DNA ಅಲ್ಲಿ ಡಿಆಕ್ಸಿ ರೈಬೋಸ್ ಶುಗರ್ ಪ್ರೆಸೆಂಟ್ ಇರುತ್ತೆ, RNA ಅಲ್ಲಿ ರೈಬೋಸ್ ಶುಗರ್ ಪ್ರೆಸೆಂಟ್ ಇರುತ್ತೆ. DNA ಅಲ್ಲಿ ಡಿಆಕ್ಸಿ ರೈಬೋಸ್ ಶುಗರ್ ಇರೋದ್ರಿಂದ ಇದನ್ನ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. RNA ಅಲ್ಲಿ ರೈಬೋಸ್ ಶುಗರ್ ಪ್ರೆಸೆಂಟ್ ಇರೋದ್ರಿಂದ ಇದನ್ನ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇನ್ನೊಂದು ಡಿಫ್ರೆನ್ಸ್ ಏನು ಅಂದ್ರೆ ಜನರಲ್ ಆಗಿ DNA ಡಬಲ್ ಸ್ಟ್ರಾಂಡೆಡ್ ಸ್ಟ್ರಕ್ಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಅದೇ ರೀತಿ RNA ಸಿಂಗಲ್ ಸ್ಟ್ರಾಂಡೆಡ್ ಸ್ಟ್ರಕ್ಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. DNA ನ್ಯೂಕ್ಲಿಯೋಟೈಡ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ ಅಲ್ವಾ. DNA ಅಲ್ಲಿ ನ್ಯೂಕ್ಲಿಯೋಟೈಡ್ಸ್ ಈ ರೀತಿಯಾಗಿ ಅರೇಂಜ್ ಆಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು, ಇದು ಒಂದು ನ್ಯೂಕ್ಲಿಯೋಟೈಡ್ ಹಾಗೆ ಇದು ಇನ್ನೊಂದು ನ್ಯೂಕ್ಲಿಯೋಟೈಡ್. ಅದೇ ರೀತಿ ಇಲ್ಲೂ ಕೂಡ ಇದು ಒಂದು ನ್ಯೂಕ್ಲಿಯೋಟೈಡ್ ಹಾಗೆ ಇದು ಇನ್ನೊಂದು ನ್ಯೂಕ್ಲಿಯೋಟೈಡ್. ಈ ರೀತಿಯಾಗಿ ಕಂಪ್ಲೀಟ್ DNA ನ್ಯೂಕ್ಲಿಯೋಟೈಡ್ಸ್ ಗಳು ಅರೇಂಜ್ ಆಗಿರುತ್ತೆ. ಇಲ್ಲಿ ಕೂಡ ನೀವು ನ್ಯೂಕ್ಲಿಯೋಟೈಡ್ ಅರೇಂಜ್ಮೆಂಟ್ ನ ಅಬ್ಸರ್ವ್ ಮಾಡಬಹುದು. ಇದರಲ್ಲಿ ಒಂದು ಪೇರ್ ನ್ಯೂಕ್ಲಿಯೋಟೈಡ್ ಅಥವಾ ಈ ಎರಡು ನ್ಯೂಕ್ಲಿಯೋಟೈಡ್ ಗಳನ್ನ ಸೇರಿಸಿ ನಾವು ಬೇಸ್ ಪೇರ್ಸ್ ಅಂತ ಹೇಳಿ ಕರಿತೀವಿ. ಆಲ್ ಓವರ್ ದ DNA ಈ ರೀತಿಯಾದ ಬೇಸ್ ಪೇರ್ಸ್ ಗಳು ಪ್ರೆಸೆಂಟ್ ಇರುತ್ತೆ. DNA ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಇದರಲ್ಲಿ ಪ್ರೆಸೆಂಟ್ ಇರುವಂತ ಫಾಸ್ಫೇಟ್ ಗ್ರೂಪ್ಸ್ ಇಂದ DNAಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. RNA ಸಿಂಗಲ್ ಸ್ಟ್ರಾಂಡೆಡ್ ಅಲ್ಲಿ ಪ್ರೆಸೆಂಟ್ ಇರೋದ್ರಿಂದ ನ್ಯೂಕ್ಲಿಯೋಟೈಡ್ಸ್ ಗಳು ಈ ರೀತಿಯಾಗಿ ಅರೇಂಜ್ ಆಗಿರುತ್ತೆ. ಇಲ್ಲಿ ಬೇಸ್ ಪೇರ್ಸ್ ಫಾರ್ಮೇಶನ್ ಆಗಿರೋದಿಲ್ಲ. ಈ ಪಿಕ್ಚರ್ ಅಲ್ಲಿ ನೀವು RNA ಅಲ್ಲಿ ಯಾವ ರೀತಿಯಾಗಿ ನ್ಯೂಕ್ಲಿಯೋಟೈಡ್ಸ್ ಗಳು ಅರೇಂಜ್ ಆಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. DNA ಲೆಂತ್, DNA ಅಲ್ಲಿ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ ಅಂದ್ರೆ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು DNA ಲೆಂತ್ ನ ಮೆಜರ್ ಮಾಡ್ತಾರೆ. ಒಂದು ಬ್ಯಾಕ್ಟೀರಿಯಾ ಫೇಜ್ ನ ಕನ್ಸಿಡರ್ ಮಾಡೋಣ. ಇದನ್ನ 5x174 ಅಂತ ಹೇಳಿ ಕೂಡ ಕರೀತಾರೆ. ಇದರಲ್ಲಿ 5386 ನ್ಯೂಕ್ಲಿಯೋಟೈಡ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ನ್ಯೂಕ್ಲಿಯೋಟೈಡ್ಸ್ ಅಂತ ಮೆನ್ಷನ್ ಮಾಡಿದರೆ, ಬೇಸ್ ಪೇರ್ಸ್ ಅಂತ ಕೊಟ್ಟಿಲ್ಲ. ನ್ಯೂಕ್ಲಿಯೋಟೈಡ್ಸ್ ಇದೆ ಅಂದ್ರೆ ಇಲ್ಲಿ ಸಿಂಗಲ್ ಸ್ಟ್ರಾಂಡೆಡ್ DNA ಪ್ರೆಸೆಂಟ್ ಇದೆ ಅಂತ. ಸಿಂಗಲ್ ಸ್ಟ್ರಾಂಡೆಡ್ DNA ಕೂಡ ಎಕ್ಸಿಸ್ಟ್ ಇರುತ್ತೆ, ಆದ್ರೆ ಇದು ತುಂಬಾ ರೇರ್ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾ. ಇದರಲ್ಲಿ 48,502 ಬೇಸ್ ಪೇರ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಬೇಸ್ ಪೇರ್ಸ್ ಅಂತ ಮೆನ್ಷನ್ ಮಾಡಿದರೆ ಅದನ್ನ ನೀವು ಅಬ್ಸರ್ವ್ ಮಾಡಬೇಕು. ಬೇಸ್ ಪೇರ್ಸ್ ಇದೆ ಅಂದ್ರೆ ಇಲ್ಲಿ ಡಬಲ್ ಸ್ಟ್ರಾಂಡೆಡ್ DNA ಪ್ರೆಸೆಂಟ್ ಇರುತ್ತೆ ಅಂತ. ನೆಕ್ಸ್ಟ್ ಈ ಕೋಲೈ. ಇದರಲ್ಲಿ 4.6 × 10⁶ ಬೇಸ್ ಪೇರ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಬೇಸ್ ಪೇರ್ಸ್ ಇದೆ ಅಂತ ಅಂದ್ರೆ ಇದರಲ್ಲಿ ಕೂಡ ಡಬಲ್ ಸ್ಟ್ರಾಂಡೆಡ್ DNA ಪ್ರೆಸೆಂಟ್ ಇರುತ್ತೆ. ಹ್ಯೂಮನ್ಸ್ ನ ಕನ್ಸಿಡರ್ ಮಾಡಿದ್ರೆ 3.3 × 10⁹ ಬೇಸ್ ಪೇರ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಇದು ಹ್ಯಾಪ್ಲಾಯ್ಡ್ DNA. ಸ್ಪರ್ಮ್ ಸೆಲ್ ಆಗಿರ್ಬೋದು ಅಥವಾ ಓವಮ್, ಅದರಲ್ಲಿ ಹ್ಯಾಪ್ಲಾಯ್ಡ್ DNA ಪ್ರೆಸೆಂಟ್ ಇರುತ್ತೆ. ಡಿಪ್ಲಾಯ್ಡ್ DNAಗೆ ಬಂದ್ರೆ ಇದರಲ್ಲಿ 6.6 × 10⁹ ಬೇಸ್ ಪೇರ್ಸ್ ಗಳಿರುತ್ತೆ. ಅಂದ್ರೆ DNA ಲೆಂತ್ 2.2 ಮೀಟರ್ ಇರುತ್ತೆ. ಹ್ಯಾಪ್ಲಾಯ್ಡ್ DNA ಲೆಂತ್ 1.1 ಮೀಟರ್ ಇರುತ್ತೆ. ಸ್ಟ್ರಕ್ಚರ್ ಆಫ್ DNA. ಇವಾಗ DNA ಸ್ಟ್ರಕ್ಚರ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ತಿಳ್ಕೊಂತ ಹೋಗೋಣ. DNA 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಅದರಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ನ ಕನ್ಸಿಡರ್ ಮಾಡಿದ್ರೆ ಸಿಂಗಲ್ ನ್ಯೂಕ್ಲಿಯೋಟೈಡ್ 3 ಕಾಂಪೊನೆಂಟ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಆ ಕಾಂಪೊನೆಂಟ್ಸ್ ಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ನೈಟ್ರೋಜಿನಸ್ ಬೇಸ್,
ಪೆಂಟೋಸ್ ಶುಗರ್, ಫಾಸ್ಫೇಟ್ ಗ್ರೂಪ್. ಈ ಮೂರು ಕಾಂಪೊನೆಂಟ್ಸ್ಗಳು ಸೇರಿ ನ್ಯೂಕ್ಲಿಯೋಟೈಡ್ ನ ಫಾರ್ಮೇಶನ್ ಮಾಡಿಕೊಟ್ಟಿರತ್ತೆ. ನೈಟ್ರೋಜಿನಸ್ ಬೇಸ್ ಅಲ್ಲಿ ಅಗೇನ್ 2 ಟೈಪ್ಸ್ ಇರತ್ತೆ, ಪ್ಯೂರಿನ್ಸ್ ಹಾಗೆ ಪಿರಮಿಡಿನ್ಸ್. ಪ್ಯೂರಿನ್ಸ್ ಅಲ್ಲಿ ಅಡಿನೈನ್ ಹಾಗೆ ಗ್ವಾನೈನ್ ಬರುತ್ತೆ. ಪಿರಮಿಡಿನ್ಸ್ ಅಲ್ಲಿ ಸೈಟೋಸಿನ್, ಯುರಾಸಿಲ್ ಹಾಗೆ ಥೈಮಿನ್ ಬರುತ್ತೆ. ಯುರಾಸಿಲ್ RNA ಅಲ್ಲಿ ಮಾತ್ರ ಪ್ರೆಸೆಂಟ್ ಇರತ್ತೆ, DNA ಅಲ್ಲಿ ಥೈಮಿನ್ ಇರತ್ತೆ. DNA ಹಾಗೆ RNA ಎರಡರಲ್ಲೂ ಕೂಡ 4 ನೈಟ್ರೋಜಿನಸ್ ಬೇಸಸ್ಗಳು ಪ್ರೆಸೆಂಟ್ ಇರುತ್ತೆ. 4ರಲ್ಲಿ 2 ಪ್ಯೂರಿನ್ಸ್ ಹಾಗೆ 2 ಪಿರಮಿಡಿನ್ಸ್ ಪ್ರೆಸೆಂಟ್ ಇರುತ್ತೆ. DNA ಅಲ್ಲಿ ಯಾವ ನೈಟ್ರೋಜಿನಸ್ ಬೇಸ್ಗಳು ಇರುತ್ತೆ ಅಂತ ನೋಡೋದಾದ್ರೆ ಅಡಿನೈನ್, ಗ್ವಾನೈನ್, ಸೈಟೋಸಿನ್ ಹಾಗೆ ಥೈಮಿನ್. RNAಗೆ ಬಂದ್ರೆ ಇದರಲ್ಲಿ ಅಡಿನೈನ್, ಗ್ವಾನೈನ್, ಸೈಟೋಸಿನ್ ಹಾಗೆ ಯುರಾಸಿಲ್ ಇರತ್ತೆ. ಮೇನ್ ಡಿಫ್ರೆನ್ಸ್ ಏನು ಅಂದ್ರೆ DNA ಅಲ್ಲಿ ಥೈಮಿನ್ ಇರತ್ತೆ, RNA ಅಲ್ಲಿ ಯುರಾಸಿಲ್ ಪ್ರೆಸೆಂಟ್ ಇರತ್ತೆ. ಯಾವಾಗ್ಲೂ ಪ್ಯೂರಿನ್ಸ್ ಪಿರಮಿಡಿನ್ಸ್ ನ ಜೊತೆ ಪೇರಿಂಗ್ ಆಗತ್ತೆ. ಅಡಿನೈನ್ ಥೈಮಿನ್ ನ ಜೊತೆ ಪೇರಿಂಗ್ ಆದ್ರೆ ಗ್ವಾನೈನ್ ಸೈಟೋಸಿನ್ ನ ಜೊತೆ ಪೇರಿಂಗ್ ಆಗತ್ತೆ. ಪೆಂಟೋಸ್ ಶುಗರ್ ಅಲ್ಲಿ ಕೂಡ 2 ಟೈಪ್ಸ್ ಬರುತ್ತೆ, ರೈಬೋಸ್ ಹಾಗೆ ಡಿಆಕ್ಸಿ ರೈಬೋಸ್. ಇದೆರಡರ ಮಧ್ಯ ಇರೋ ಡಿಫ್ರೆನ್ಸ್ ನ ನೋಡೋದಾದ್ರೆ ರೈಬೋಸ್ ಅಲ್ಲಿ ಸೆಕೆಂಡ್ ಕಾರ್ಬನ್ ನ ಮೇಲೆ OH ಗ್ರೂಪ್ ಪ್ರೆಸೆಂಟ್ ಇರುತ್ತೆ. ಇನ್ ಕೇಸ್ ಆಫ್ ಡಿಆಕ್ಸಿ ರೈಬೋಸ್ ಸೆಕೆಂಡ್ ಕಾರ್ಬನ್ ನ ಮೇಲೆ ಆಕ್ಸಿಜನ್ ಆಬ್ಸೆಂಟ್ ಇರತ್ತೆ, ಬರೀ ಹೈಡ್ರೋಜನ್ ಮಾತ್ರ ಪ್ರೆಸೆಂಟ್ ಇರತ್ತೆ. ಈಗ ನಿಮಗೆ ರೈಬೋಸ್ ಹಾಗೆ ಡಿಆಕ್ಸಿ ರೈಬೋಸ್ ಮಧ್ಯ ಇರುವಂತ ಡಿಫರೆನ್ಸ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನ್ಯೂಕ್ಲಿಯೋಸೈಡ್, ನೈಟ್ರೋಜಿನಸ್ ಬೇಸ್ ಹಾಗೆ ಪೆಂಟೋಸ್ ಶುಗರ್ ಇದೆರಡೂ ಸೇರಿ ನ್ಯೂಕ್ಲಿಯೋಸೈಡ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ನೈಟ್ರೋಜಿನಸ್ ಬೇಸ್ ಹಾಗೆ ಪೆಂಟೋಸ್ ಶುಗರ್ ನ ಮಧ್ಯ ಎನ್ ಗ್ಲೈಕೋಸಿಡಿಕ್ ಲಿಂಕೇಜ್ ಅಥವಾ ಎನ್ ಗ್ಲೈಕೋಸಿಡಿಕ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಎನ್ ಗ್ಲೈಕೋಸಿಡಿಕ್ ಲಿಂಕೇಜ್ ನ ಅಬ್ಸರ್ವ್ ಮಾಡಬಹುದು. ಇದು ಪೆಂಟೋಸ್ ಶುಗರ್ ಹಾಗೆ ಇದು ನೈಟ್ರೋಜಿನಸ್ ಬೇಸ್. ಇದೆರಡರ ಮಧ್ಯ ಈ ರೀತಿಯಾಗಿ ಎನ್ ಗ್ಲೈಕೋಸಿಡಿಕ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ನೈಟ್ರೋಜಿನಸ್ ಬೇಸ್ ಅಂತ ಹೇಳಿದ್ರೆ ಇಲ್ಲಿ ಅಡಿನೈನ್ ಪ್ರೆಸೆಂಟ್ ಇರ್ಬೋದು ಅಥವಾ ಗ್ವಾನೈನ್ ಅಥವಾ ಸೈಟೋಸಿನ್, ಈ ರೀತಿಯಾಗಿ ಯಾವ್ದಾದ್ರೂ ಒಂದು ನೈಟ್ರೋಜಿನಸ್ ಬೇಸ್ ಇಲ್ಲಿ ಪ್ರೆಸೆಂಟ್ ಇರ್ಬೋದು. ನೈಟ್ರೋಜಿನಸ್ ಬೇಸ್ ರೈಬೋಸ್ ಶುಗರ್ ನ ಜೊತೆ ಆಡ್ ಆದಾಗ ನ್ಯೂಕ್ಲಿಯೋಸೈಡ್ ಫಾರ್ಮೇಶನ್ ಆಗತ್ತೆ ಅಲ್ವಾ. ಅದೇ ರೀತಿ ನೈಟ್ರೋಜಿನಸ್ ಬೇಸ್ ಅಡಿನೈನ್ ಏನಾದ್ರೂ ರೈಬೋಸ್ ಶುಗರ್ ನ ಜೊತೆ ಆಡ್ ಆದ್ರೆ ಆಗ ಅಡಿನೋಸಿನ್ ಫಾರ್ಮೇಶನ್ ಆಗತ್ತೆ. ರೈಬೋಸ್ ಶುಗರ್ ನ ಜೊತೆ ಗ್ವಾನೈನ್ ಆಡ್ ಆದ್ರೆ ಗ್ವಾನೋಸಿನ್ ಫಾರ್ಮೇಶನ್ ಆಗತ್ತೆ. ಸೈಟೋಸಿನ್ ಆಡ್ ಆದ್ರೆ ಸೈಟಿಡಿನ್ ಫಾರ್ಮೇಶನ್ ಆಗತ್ತೆ. ಯುರಾಸಿಲ್ ಆಡ್ ಆದ್ರೆ ಯುರಿಡಿನ್ ಫಾರ್ಮೇಶನ್ ಆಗತ್ತೆ. ಇನ್ ಕೇಸ್ ಆಫ್ DNA ಬಂದ್ರೆ ಡಿಆಕ್ಸಿ ರೈಬೋಸ್ ಶುಗರ್ ನ ಜೊತೆ ನೈಟ್ರೋಜಿನಸ್ ಬೇಸ್ ಅಡಿನೈನ್ ಆಡ್ ಆದ್ರೆ ಡಿಆಕ್ಸಿ ಅಡಿನೋಸಿನ್ ಫಾರ್ಮೇಶನ್ ಆಗತ್ತೆ. ಒಂದು ಎಕ್ಸಾಂಪಲ್ ಸಾಕು ಅಂತ ಅನ್ಕೊಂತೀನಿ. ಇನ್ನ ಉಳಿದಿರೋ ಅಂತ ನ್ಯೂಕ್ಲಿಯೋಸೈಡ್ಸ್ ಗಳು ಹೇಗೆ ಫಾರ್ಮೇಶನ್ ಆಗತ್ತೆ ಅನ್ನೋದು ನಿಮ್ಗೇನೆ ಗೊತ್ತು. ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್. ನ್ಯೂಕ್ಲಿಯೋಸೈಡ್ ಹೇಗೆ ಫಾರ್ಮೇಶನ್ ಆಗತ್ತೆ ಅನ್ನೋದನ್ನ ನಾವು ಇವಾಗಲೇ ತಿಳ್ಕೊಂಡಿದೀವಿ. ನ್ಯೂಕ್ಲಿಯೋಸೈಡ್ ನ ಜೊತೆ ಫಾಸ್ಫೇಟ್ ಗ್ರೂಪ್ ಆಡ್ ಆದಾಗ ನ್ಯೂಕ್ಲಿಯೋಟೈಡ್ ಫಾರ್ಮೇಶನ್ ಆಗತ್ತೆ. ಅದನ್ನ ನೀವು ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ನೋಡಿ, ಇದು ನ್ಯೂಕ್ಲಿಯೋಸೈಡ್. ಇದ್ರ ಜೊತೆಗೆ ಯಾವಾಗ ಫಾಸ್ಫೇಟ್ ಗ್ರೂಪ್ ಆಡ್ ಆಗತ್ತೆ ಆವಾಗ ನ್ಯೂಕ್ಲಿಯೋಟೈಡ್ ಫಾರ್ಮೇಶನ್ ಆಗತ್ತೆ. ನ್ಯೂಕ್ಲಿಯೋಸೈಡ್ ಹಾಗೆ ಫಾಸ್ಫೇಟ್ ಗ್ರೂಪ್ ನ ಮಧ್ಯ ಫಾಸ್ಫೋ ಈಸ್ಟರ್ ಲಿಂಕೇಜ್ ಪ್ರೆಸೆಂಟ್ ಇರತ್ತೆ. ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ನೀವು. ಇದು ಫಾಸ್ಫೇಟ್ ಗ್ರೂಪ್ ಹಾಗೆ ಇದು ಪೆಂಟೋಸ್ ಶುಗರ್. ಇದೆರಡರ ಮಧ್ಯ ಫಾಸ್ಫೋ ಈಸ್ಟರ್ ಲಿಂಕೇಜ್ ಪ್ರೆಸೆಂಟ್ ಇರತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಕಂಪ್ಲೀಟ್ ನ್ಯೂಕ್ಲಿಯೋಟೈಡ್ ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡಬಹುದು. ನ್ಯೂಕ್ಲಿಯೋಟೈಡ್ ಟೋಟಲ್ ಆಗಿ 3 ಕಾಂಪೊನೆಂಟ್ಸ್ ಇಂದ ಫಾರ್ಮೇಶನ್ ಆಗಿರತ್ತೆ. ಫಾಸ್ಫೇಟ್ ಗ್ರೂಪ್, ಪೆಂಟೋಸ್ ಶುಗರ್ ಹಾಗೆ ನೈಟ್ರೋಜಿನಸ್ ಬೇಸ್. ಸಿಂಗಲ್ ನ್ಯೂಕ್ಲಿಯೋಟೈಡ್ ಅಲ್ಲಿ 2 ಟೈಪ್ಸ್ ಆಫ್ ಬಾಂಡ್ ಇರುತ್ತೆ, ಫಾಸ್ಫೋ ಈಸ್ಟರ್ ಬಾಂಡ್ ಹಾಗೆ ಎನ್ ಗ್ಲೈಕೋಸಿಡಿಕ್ ಬಾಂಡ್. 2 ನ್ಯೂಕ್ಲಿಯೋಟೈಡ್ ಗಳ ಮಧ್ಯ ಫಾಸ್ಫೋ ಡೈ ಈಸ್ಟರ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಇದು ಒಂದು ನ್ಯೂಕ್ಲಿಯೋಟೈಡ್ ಹಾಗೆ ಇದು ಇನ್ನೊಂದು ನ್ಯೂಕ್ಲಿಯೋಟೈಡ್. ಇದೆರಡರ ಮಧ್ಯ ಫಾಸ್ಫೋ ಡೈ ಈಸ್ಟರ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಡಿಸ್ಕವರಿ ಆಫ್ DNA. ಇವಾಗ DNA ನ ಯಾವ ರೀತಿಯಾಗಿ ಡಿಸ್ಕವರ್ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಫ್ರೆಡ್ರಿಚ್ ಮಿಷರ್ ಅವರು 1869 ನಲ್ಲಿ ವೈಟ್ ಬ್ಲಡ್ ಸೆಲ್ ನ್ಯೂಕ್ಲಿಯಸ್ ಒಳಗಡೆಯಿಂದ ಅಸಿಡಿಕ್ ಮೆಟೀರಿಯಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದಕ್ಕೆ ನ್ಯೂಕ್ಲಿನ್ ಅಂತ ನೇಮಿಂಗ್ ಮಾಡ್ತಾರೆ. ನ್ಯೂಕ್ಲಿನ್ ಜೆನೆಟಿಕ್ ಮೆಟೀರಿಯಲ್ DNA ಅನ್ನೋದು ಇವರಿಗೆ ಗೊತ್ತಿರಲ್ಲ. ನೆಕ್ಸ್ಟ್ ರೋಸಲಿನ್ ಫ್ರಾಂಕ್ಲಿನ್ ಹಾಗೆ ಅವರ ಸ್ಟೂಡೆಂಟ್ ಮೌರಿಸ್ ವಿಲ್ಕಿನ್ಸ್ ಇವರಿಬ್ರು ಸೇರಿ DNA ಮೇಲೆ ಎಕ್ಸ್ರೇ ಡಿಫ್ರಾಕ್ಷನ್ ಮಾಡ್ತಾರೆ.
ಅಂದ್ರೆ DNA ಸ್ಯಾಂಪಲ್ನ ಮೇಲೆ ಎಕ್ಸ್ರೇಸ್ ಗಳನ್ನ ಪಾಸ್ ಮಾಡ್ತಾರೆ. ಆಗ ಅವರಿಗೆ ಈ ರೀತಿಯಾದ DNA ಪ್ಯಾಟರ್ನ್ ಸಿಗತ್ತೆ. ಇದನ್ನ ನಾವು ಎಕ್ಸ್ರೇ ಡಿಫ್ರಾಕ್ಷನ್ ಆಫ್ DNA ಅಂತ ಹೇಳಿ ಕರಿತೀವಿ. ಇದನ್ನ ಯೂಸ್ ಮಾಡಿಕೊಂಡು ಜೇಮ್ಸ್ ವ್ಯಾಟ್ಸನ್ ಹಾಗೆ ಫ್ರಾನ್ಸ್ ಕ್ರಿಕ್ ಇವರು DNA ಮಾಡೆಲ್ ನ ರೆಡಿ ಮಾಡ್ತಾರೆ, ಹಾಗೆ ನೊಬೆಲ್ ಪ್ರೈಸ್ ನ ಕೂಡ ತಗೊಂತಾರೆ. ಈ ರೀತಿಯಾಗಿ DNA ಡಿಸ್ಕವರ್ ಆಗತ್ತೆ. ಫ್ರಾನ್ಸ್ ಕ್ರಿಕ್ ಅವರು ಸೆಂಟ್ರಲ್ ಡಾಗ್ಮಾನ ಪ್ರಪೋಸ್ ಮಾಡ್ತಾರೆ. ಇದ್ರ ಪ್ರಕಾರ ಜೆನೆಟಿಕ್ ಇನ್ಫಾರ್ಮೇಶನ್ DNA ಇಂದ RNAಗೆ, RNA ಇಂದ ಪ್ರೋಟೀನ್ಸ್ಗೆ ಫ್ಲೋ ಆಗತ್ತೆ ಅಂತ ಹೇಳ್ತಾರೆ. DNA ಇಂದ RNA ಸಿಂಥಸಿಸ್ ಆಗುವಂಥ ಪ್ರೋಸೆಸ್ನ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. RNA ಇಂದ ಪ್ರೋಟೀನ್ ಸಿಂಥಸಿಸ್ ಆಗುವಂಥ ಪ್ರೋಸೆಸ್ನ ಟ್ರಾನ್ಸ್ಲೇಷನ್ ಅಂತ ಹೇಳಿ ಕರಿತೀವಿ. ಕೆಲವೊಂದು ವೈರಸ್ಗಳಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್ ರಿವರ್ಸ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಅಂದರೆ ಜೆನೆಟಿಕ್ ಇನ್ಫಾರ್ಮೇಶನ್ RNA ಇಂದ DNAಗೆ ಫ್ಲೋ ಆಗುತ್ತೆ. ಇದನ್ನು ನಾವು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. ಸೈಲೆಂಟ್ ಫ್ಯೂಚರ್ಸ್ ಆಫ್ DNA. ಇವಾಗ DNA ಸೈಲೆಂಟ್ ಫ್ಯೂಚರ್ಸ್ ಬಗ್ಗೆ ಸ್ಟಡಿ ಮಾಡೋಣ. DNA ಈಸ್ ಮೇಡ್ ಅಪ್ ಆಫ್ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್. ಅಂದ್ರೆ DNA 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಇಂದ ಫಾರ್ಮೇಶನ್ ಆಗಿರತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ, ಇದು ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್, ಹಾಗೆ ಇದು ಇನ್ನೊಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಈ ರೀತಿಯಾಗಿ DNA 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಇಂದ ಫಾರ್ಮೇಶನ್ ಆಗಿರತ್ತೆ. DNA ಅಲ್ಲಿ ಶುಗರ್ ಮತ್ತೆ ಫಾಸ್ಫೇಟ್ ಗ್ರೂಪ್ ಬ್ಯಾಕ್ ಬೋನ್ ನ ಫಾರ್ಮೇಶನ್ ಮಾಡಿಕೊಟ್ಟಿರತ್ತೆ. ಈ ರೀತಿಯಾಗಿ ಪೆಂಟೋಸ್ ಶುಗರ್ ಹಾಗೆ ಫಾಸ್ಫೇಟ್ ಗ್ರೂಪ್ DNA ಅಲ್ಲಿ ಬ್ಯಾಕ್ ಬೋನ್ ನ ರೀತಿ ಅರೇಂಜ್ ಆಗಿರುತ್ತೆ. ನೈಟ್ರೋಜಿನಸ್ ಬೇಸ್ಗಳು DNA ಅಲ್ಲಿ ಇನ್ವರ್ಟ್ ಡೈರೆಕ್ಷನ್ ಅಲ್ಲಿ ಅರೇಂಜ್ ಆಗಿರುತ್ತೆ. 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಗಳು ಒಂದಕ್ಕೆ ಒಂದು ಆಂಟಿ ಪ್ಯಾರಲಲ್ ಡೈರೆಕ್ಷನ್ ಅಲ್ಲಿ ರನ್ ಆಗಿರುತ್ತೆ. ಒಂದು ಚೈನ್ದು ಪೊಲಾರಿಟಿ 5' to 3' ಇದ್ರೆ ಇನ್ನೊಂದು ಚೈನ್ದು ಪೊಲಾರಿಟಿ 3' to 5' ಇರುತ್ತೆ. DNA ಅಲ್ಲಿ 2 ಸ್ಟ್ರಾಂಡ್ಸ್ ಗಳಿದೆ ಅಲ್ವಾ, ಈ ಒಂದು ಸ್ಟ್ರಾಂಡ್ಸ್ ಗಳಲ್ಲಿ ಇರುವಂತ ನೈಟ್ರೋಜಿನಸ್ ಬೇಸಸ್ ಗಳ ಮಧ್ಯ ಹೈಡ್ರೋಜನ್ ಬಾಂಡ್ಸ್ ಪ್ರೆಸೆಂಟ್ ಇರುತ್ತೆ. 2 ನ್ಯೂಕ್ಲಿಯೋಟೈಡ್ಸ್ ಗಳು ಹೈಡ್ರೋಜನ್ ಬಾಂಡ್ ನ ಮುಖಾಂತರ ಕನೆಕ್ಟ್ ಆಗಿ ಬೇಸ್ ಪೇರ್ಸ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಇದೆಲ್ಲದೂ ಕೂಡ ಬೇಸ್ ಪೇರ್ಸ್. ಅಡಿನೈನ್ ಹಾಗೆ ಥಯಮಿನ್ ನ ಮಧ್ಯ 2 ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗತ್ತೆ. ಅದೇ ರೀತಿಯಾಗಿ ಸೈಟೋಸಿನ್ ಹಾಗೆ ಗ್ವಾನೈನ್ ನ ಮಧ್ಯ 3 ಹೈಡ್ರೋಜನ್ ಬಾಂಡ್ಸ್ ಫಾರ್ಮೇಶನ್ ಆಗತ್ತೆ. ಯಾವಾಗ್ಲೂ ಪ್ಯೂರಿನ್ ಹಾಗೆ ಪಿರಮಿಡಿನ ಮಧ್ಯ ಬಾಂಡ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಪ್ಯೂರಿನ್ ನ ಮಧ್ಯ ಆಗ್ಲಿ, ಪಿರಮಿಡಿನ ಮಧ್ಯ ಆಗ್ಲಿ ಬಾಂಡ್ ಫಾರ್ಮೇಶನ್ ಆಗಲ್ಲ. ಡಬಲ್ ರಿಂಗ್ ಸ್ಟ್ರಕ್ಚರ್ ಇರುವಂತ ಪ್ಯೂರಿನ್, ಸಿಂಗಲ್ ರಿಂಗ್ ಸ್ಟ್ರಕ್ಚರ್ ಇರುವಂತ ಪಿರಮಿಡಿನ್, ಯಾವಾಗ್ಲೂ ಇದೆರಡರ ಮಧ್ಯೆನೆ ಬಾಂಡ್ ಫಾರ್ಮೇಶನ್ ಆಗೋದ್ರಿಂದ ಥ್ರೂ ಔಟ್ ದ DNA ಯೂನಿಫಾರ್ಮ್ ಡಿಸ್ಟೆನ್ಸ್ ಮೇಂಟೈನ್ ಆಗತ್ತೆ. DNA ಅಲ್ಲಿ ಇರುವಂತ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಗಳು ಕೂಡ ರೈಟ್ ಹ್ಯಾಂಡೆಡ್ ಡೈರೆಕ್ಷನ್ ಅಲ್ಲಿ ಕಾಯಿಲಿಂಗ್ ಆಗತ್ತೆ. DNA ಅಲ್ಲಿ ಬೇಸ್ ಪೇರ್ಸ್ ಗಳ ಮಧ್ಯ 0.34 ನ್ಯಾನೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇರುತ್ತೆ. ಇದು ಬೇಸ್ ಪೇರ್ಸ್ ಗಳು. ಇದರ ಮಧ್ಯ ಏನಾಗಿರುತ್ತೆ ಅಂದ್ರೆ 0.34 ನ್ಯಾನೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇರುತ್ತೆ. ಎಲ್ಲಾ ಬೇಸ್ ಪೇರ್ಸ್ ಗಳ ಮಧ್ಯನೂ ಕೂಡ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಹಾಗೆ DNA ಅಲ್ಲಿ 1 ಟರ್ನ್ ಡಿಸ್ಟೆನ್ಸ್ 3.4 ನ್ಯಾನೋಮೀಟರ್ ಇರುತ್ತೆ. 1 ಟರ್ನ್ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಇರೋ ಡಿಸ್ಟೆನ್ಸ್ ನ ನಾವು 1 ಟರ್ನ್ ಅಂತ ಹೇಳಿ ಕರಿತೀವಿ. 1 ಟರ್ನ್ ಅಲ್ಲಿ 10 ಬೇಸ್ ಪೇರ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಇರುವಂತ ಡಿಸ್ಟೆನ್ಸ್ ಅಲ್ಲಿ 10 ಬೇಸ್ ಪೇರ್ಸ್ ಗಳಿರತ್ತೆ. DNA ಅಲ್ಲಿ ಒಂದು ಬೇಸ್ ಪೇರ್ ಇನ್ನೊಂದು ಬೇಸ್ ಪೇರ್ ನ ಮೇಲೆ ಅರೇಂಜ್ ಆಗಿರತ್ತೆ. ಹಾಗೆ ನೈಟ್ರೋಜಿನಸ್ ಬೇಸಸ್ ಗಳ ಮಧ್ಯೆ ಇರುವಂತ ಹೈಡ್ರೋಜನ್ ಬಾಂಡ್ DNA ಹೆಲಿಕಲ್ ಸ್ಟ್ರಕ್ಚರಿಗೆ ಸ್ಟೆಬಿಲಿಟಿನ ಪ್ರೊವೈಡ್ ಮಾಡುತ್ತೆ. ಇದಿಷ್ಟು ಸೈಲೆಂಟ್ ಫೀಚರ್ಸ್ ಆಫ್ DNA.